ನಮಸ್ಕಾರ ಕರ್ನಾಡ. ನಾನು ನಿಮ್ಮ ಪ್ರೀತಿಯ ಸೋಮಶೇಖರ್ ಮಲ್ಲಿಗರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನು ಇಂದಿನ ವಿಡಿಯೋದಲ್ಲಿ ಸೇಮ್ ವಿಡಿಯೋನೇ ಮಾಡಿದ್ದೆ, ಆದರೆ ಅದು ಟೆಕ್ನಿಕಲ್ ಇಶ್ಯೂ ಆಗಿ ಅದರ ವಾಯ್ಸು ಸ್ಟಾಪ್ ಆಯಿತು. ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮಾಡುವ ಉದ್ದೇಶ ಏನಂದರೆ, ನೀವು ಮಂತ್ರಾಲಯಕ್ಕೆ ಹೋಗುವ ಮನಸ್ಸು ಏನಾರ ಇದ್ದರೆ ಅಲ್ಲಿ ಆಗುವಂಥ ಮೋಸಗಳನ್ನು ಹೇಗೆ ನಾವು ತಡಿಬೇಕು ಮತ್ತು ನೆಮ್ಮದಿಯಾಗಿ ದೇವರ ದರ್ಶನವನ್ನು ಹೇಗೆ ಮಾಡ್ಕೊಂಬರ್ಬೇಕು ಮತ್ತು ಹೇಗೆ ಹೋಗಬೇಕು, ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನುವ ಪೂರ್ತಿ ವಿವರಣೆಯನ್ನು ನಿಮಗೆ ಕೊಡಲಿಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನೀವು ಮಂತ್ರಾಲಯಕ್ಕೆ ಹೋಗುವ ಮುಂಚೆ ನಿಮ್ಮ ಮೊಬೈಲ್ನಲ್ಲೇ ರೂಮ್ನ ಬುಕ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಹೇಗೆ ಮಾಡುವುದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಗೂಗಲ್ಗೆ ಹೋಗಿ ನೀವು www.srs. ಅಂತ ಮಠ ಅಂತ ಹೊಡೆದ್ರೆ ಅದು ಆನ್ಲೈನಲ್ಲಿ ವೆಬ್ಸೈಟು ಓಪನ್ ಆಗುತ್ತೆ. ಓಪನ್ ಆದ ನಂತರ ನಾವು ಈಗ ವೆಬ್ಸೈಟ್ಗೆ ಹೋಗ್ತಾ ಇದ್ದೀವಿ. ಈಗ ಓಪನ್ ಆದ ನಂತರ ಇಲ್ಲಿ ನಿಮಗೆ ರೂಮ್ ಅಂತ ಕಾಣಿಸ್ತಾ ಇದೆ. ಆ ರೂಮ್ ಅನ್ನೋದನ್ನು ನಾವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಪ್ರೋಸೆಸ್ಗೆ ಹೋಗುತ್ತೆ. ಪ್ರೋಸೆಸ್ಸಿಂದ ನಾವು ಯಾವತ್ತು ಚೆಕ್ ಇನ್ ಆಗಬೇಕು ಮತ್ತು ಯಾವತ್ತು ನಾವು ಚೆಕ್ಔಟ್ ಆಗಬೇಕು ಅನ್ನೋದನ್ನು ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿದ ತಕ್ಷಣ ನಮಗೆ ಅವೈಲಬಲ್ ರೂಮ್ಗಳು ತೋರಿಸ್ತವೆ. ಇಲ್ಲಿ ನಾವು ಬುಕ್ಗಳು ಮಾಡ್ಕೊಬೋದು ರೂಮ್ಗಳನ್ನ. ಅದು ಬುಕ್ ಆಗಲಿಲ್ಲ ಅಂದರೂ ನೀವು ಯಾವುದೇ ರೀತಿಯ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ಅಲ್ಲಿ ನಿಮಗೆ ರೂಮ್ ಅವೈಲಬಲ್ ಮಠದ ರೂಮ್ಗಳೇ ನಿಮಗೆ ದೊರೀತವೆ. ಯಾವ ರೀತಿ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ. ಮೊದಲಿಗೆ ನಾವು ಬೆಂಗಳೂರಿನಿಂದ ಪಯಣವನ್ನು ಸ್ಟಾರ್ಟ್ ಮಾಡಿದರೆ ಹಲವಾರು ಟ್ರೈನ್ಗಳಿದೆ. ಅದು ನಿಮಗೆ 135 ರೂಪಾಯಿಗೆ ನಿಮಗೆ ನಾರ್ಮಲ್ ಟಿಕೆಟ್ ಸಿಗುತ್ತೆ. ಅಲ್ಲಿಂದ ನೀವು ಮಂತ್ರಾಲಯಂ ರೋಡ್ಗೆ ಬಂದು ನೀವು ಇಳ್ಕೊಳ್ಬೇಕಾಗುತ್ತೆ. ಇಲ್ಲಿಂದಲೇ ನಿಮಗೆ ಮೋಸಗಳು ಸ್ಟಾರ್ಟ್ ಆಗೋದು. ಸ್ನೇಹಿತರೆ, ಶ್ರೀ ರಾಯರ ದರ್ಶನ ಮಾಡಬೇಕಂತಂದರೆ ನೀವು ಖಂಡಿತವಾಗೂ ಅವರ ದಯೆ ಇಲ್ಲದೆ ನೀವು ಯಾವುದೇ ರೀತಿಯ ದರ್ಶನ ಮಾಡಲಿಕ್ಕಾಗಲ್ಲ. ನೀವು ದಯೆಯಿಂದನೇ ಮಂತ್ರಾಲಯಕ್ಕೆ ಬಂದಿರ್ತೀರಿ. ನೀವು ಮಂತ್ರಾಲಯಂ ರೋಡ್ ಸ್ಟೇಷನ್ನಿಂದ 50 ರೂಪಾಯಿಗೆ ನಿಮಗೆ ಮಂತ್ರಾಲಯಂ ಕಡೆಗೆ ಆಟೋಗಳು ಸಿಗ್ತವೆ. ಇದರಲ್ಲಿ ಯಾವುದೇ ರೀತಿಯ ಮೋಸಗಳು ನಡೆಯುವುದಿಲ್ಲ. ಆದರೆ ಇಲ್ಲಿಂದ ನಿಮಗೆ ಮೋಸಗಳು ಸ್ಟಾರ್ಟ್ ಆಗ್ತವೆ. ಯಾಕಂದರೆ ಅವರು ಆಟೋದವರು ಮಂತ್ರಾಲಯದ ಶ್ರೀ ರಾಯರ ಮಠದ ರೂಮ್ಗಳಿಗೆ ಕರ್ಕೋಗಲ್ಲ. ಅದ್ರ ಬದಲು ಪ್ರೈವೇಟ್ ರೂಮ್ಗಳಿಗೆ ಹತ್ರ ಕರ್ಕೊಂಡು ಹೋಗ್ತಾರೆ. ಅಲ್ಲಿ 1200 ರೂಪಾಯಿ ಕಡಿಮೆ ಯಾವುದೇ ರೀತಿಯ ರೂಮ್ಗಳನ್ನು ಕೊಡಲಾಗುವುದಿಲ್ಲ. ಆದರೆ ನಾವು ಮಠದ ರೂಮ್ಗಳಿಗೆ ಈಗ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ಇಲ್ಲಿ ಯಾವುದೇ ರೀತಿಯ ಮೋಸಗಳಾಗೋದಿಲ್ಲ. ನಿಮ್ಮ ಆಧಾರ್ ಕಾರ್ಡನ್ನು ಕೊಟ್ಟರೆ ಸಾಕು, ಇಲ್ಲಿ ರೂಮ್ಗಳು ಅವೈಲಬಲ್ ಸಿಗುತ್ತೆ. ನೀವು ನೋಡ್ತಾ ಇರುವಂಥದ್ದು ಶ್ರೀ ರಾಯ ಮಠದ ರೂಮ್ಗಳು ಇವು. ಇಲ್ಲಿ ಎಲ್ಲ ಥರ ರೂಮ್ಗಳು ನಿಮಗೆ ದೊರೀತವೆ. ನಾವು ಕೂಡ ಮೊದಲಿಗೆ ಪ್ರೈವೇಟ್ ರೂಮ್ಗಳಿಗೆ ಹೋಗಿ ಅಲ್ಲಿ ತುಂಬ ದುಡ್ಡನ್ನು ಕೇಳೋದಕ್ಕೆ ನಾವು ವಿಚಾರಣೆ ಮಾಡುವಂತಂದು ಮಠದ ರೂಮ್ಗಳ ಕಡೆಗೆ ಬಂದಾಗ ನಮಗೆ ದೊರೆತಿದ್ದೇ ಈ 35 ನಂಬರ್ನ ರೂಮ್ ದೊರೀತು ನಮಗೆ. ಅದನ್ನು ಕೂಡ ನಿಮಗೆ ನಾವು ಈಗ ತೋರಿಸ್ತೀವಿ. ಆದರೆ ಈ ರೂಮ್ಗಳು ಕೂಡ ವ್ಯವಸ್ಥಿತವಾಗಿದೆ, ತುಂಬ ಸುಂದರವಾಗಿ ನೀಟ್ನೆಸ್ಸಲ್ಲೂ ಕೂಡ ಇದೆ. ಈ ರೂಮ್ಗಳು ನಮಗೆ ಕೇವಲ 300 ರೂಪಾಯಿಗೆ ಈ ರೂಮು ನಮಗೆ ದೊರೆಯಿತು. ಇವರು ನಾವು ಎಷ್ಟು ಜನ ಇರ್ತೀವಿ ಅದ್ರ ಮೇಲೆ ರೂಮನ್ನು ಡಿಪೆಂಡ್ ಮಾಡ್ತಾರೆ. ಆದರೆ ಒಬ್ಬರಿಗೆ ಯಾವುದೇ ಕಾರಣಕ್ಕೂ ರೂಮ್ನ ಇಲ್ಲಿ ಕೊಡುವುದಿಲ್ಲ. ಮಿನಿಮಮ್ ಇಬ್ಬರಾರು ಇದ್ದರೆ ಖಂಡಿತವಾಗೂ ರೂಮ್ ಕೊಡ್ತಾರೆ. ಇಲ್ಲಿಂದ ನಾವು ರಾಯರ ದರ್ಶನಕ್ಕೆ ನಿಮ್ಮನ್ನು ಕರ್ಕೊಂಡೋಗ್ತೀವಿ. ಶ್ರೀ ರಾಯರ ಮಂತ್ರಾಲಯ ಮುಂಭಾಗ ನಾವಿದ್ದೀವಿ. ಶ್ರೀ ರಾಯರ ದರ್ಶನಕ್ಕೆ ನಾವು ಈಗ ಕರ್ಕೊಂಡು ಬಂದಿದ್ದೇನೆ ನಿಮ್ಮನ್ನು. ಶ್ರೀ ಮಂತ್ರಾಲಯಂ ದೇವಸ್ಥಾನವು ತುಂಬ ವಿಶೇಷವಾದಂಥ ದೇವಸ್ಥಾನವಾಗಿದ್ದು, ನಾವು ಇಲ್ಲಿ ಸ್ನಾನ ಹೊಳೆಯಲ್ಲಿ ಮಾಡ್ಬೋದು. ಈ ದೇವಸ್ಥಾನದ ಎಡಭಾಗದಲ್ಲಿ ಒಂದು ರಸ್ತೆ ಹೋಗ್ತದೆ. ಅದು ತುಂಗಾ ನದಿಯ ತೀರದಲ್ಲಿಯೇ ಈ ಮಂತ್ರಾಲಯಂ ಇದೆ. ಅಲ್ಲಿಗೆ ನಾವು ಹೋಗಿ ಸ್ನಾನ ಮಾಡಿಕೊಂಡು ದೇವರ ದರ್ಶನಕ್ಕೆ ಹೋಗ್ಬೇಕಂದ್ರೆ ಸಾಂಪ್ರದಾಯಿಕ ಉಡುಗೆಯನ್ನೇ ತೊಟ್ಟು ನಾವು ಹೋಗ್ಬೇಕಾಗ್ತದೆ. ಅದಕ್ಕಿಂತ ನಾವು ಮಂತ್ರಾಲಯಕ್ಕೆ ಹೋಗೋಕ್ಕೆ ಮುಂಚೆ ಮಾಚಾಳಮ್ಮ ದೇವಿಯ ದರ್ಶನ ಮಾಡಿಕೊಂಡೇ ನಾವು ಮಂತ್ರಾಲಯಕ್ಕೆ ಹೋಗಬೇಕಾಗ್ತದೆ. ಯಾಕಂದರೆ ಶ್ರೀರಾಯರು ಬಂದು ಇಲ್ಲಿ ನೆಲೆಸುವ ಮುಂಚೆನೇ ಮಾಚಾಳಮ್ಮ ಇವರಿಗೆ ಇಲ್ಲಿಯ ಸ್ಥಳವನ್ನು ಕೊಟ್ಟಿದ್ದಾರೆ ಎನ್ನುವುದು ಇಲ್ಲಿ ಜನರ ಒಂದು ವಾಡಿಕೆಯಾಗಿದೆ. ಆದ್ದರಿಂದ ನಾವು ಶ್ರೀ ಮಾಚಾಳಮ್ಮ ದೇವಿಯ ದರ್ಶನ ಮಾಡಿಕೊಂಡೇ ನಾವು ಶ್ರೀರಾಯರ ದರ್ಶನಕ್ಕೆ ಹೋಗಬೇಕಾಗ್ತದೆ. ಶ್ರೀರಾಯರ ದರ್ಶನಕ್ಕೆ ಹೋಗಬೇಕಂದ್ರೆ ಪ್ರತಿಯೊಬ್ಬರು ಧ್ಯಾನದಲ್ಲಿ ಮುಳುಗಿರ್ತಾರೆ. ಯಾಕಂದರೆ ಅಲ್ಲಿ ಮಂತ್ರಗಳೇ ಆಗಿರುತ್ತೆ ಮತ್ತು ಆ ಸ್ಥಳದ ವಿಶೇಷತೆಯೇ ಆಗಿರುತ್ತೆ. ನಾವು ನಿಮ್ಮನ್ನು ಈಗ ಶ್ರೀ ಮಂತ್ರಾಲಯ ದೇವರ ದರ್ಶನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ.
ಶ್ರೀಯ ರಾಯರ ದರ್ಶನಕ್ಕೆ ಹೋಗ್ಬೇಕಂದ್ರೆ ತಿರುಪತಿಯಲ್ಲಿ ದಿನಗಟ್ಟಲೆ ಕಾಯುವ ರೀತಿ ಇಲ್ಲಿ ಇರುವುದಿಲ್ಲ. ಇಲ್ಲಿ ವಿಶಾಲವಾದಂತಹ ಜಾಗವಿದ್ದು ನಾವು ಕೆಲವೇ ಕ್ಷಣದಲ್ಲಿ ಶ್ರೀರಾಯರ ದರ್ಶನವನ್ನು ಮಾಡ್ಬೋದು. ಬೆಳಗಿನ ಜಾವ ಹೋದರೆ ನಿಮ್ಮನ್ನು ದರ್ಶನಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆದರೆ ಗರ್ಭಗುಡಿಯಲ್ಲಿ ಯಾವುದೇ ಚಿತ್ರೀಕರಣ ಇರುವುದಿಲ್ಲ. ಆದರೂ ಕೂಡ ನಾನು ನಿಮಗೆ ಗರ್ಭಗುಡಿಯಲ್ಲಿ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೇನೆ. ನಾವು ಬೆಳಿಗ್ಗೆ ದರ್ಶನ ಮಾಡಿದಂತಹ ಸಂದರ್ಭದಲ್ಲಿ ಗರ್ಭಗುಡಿ ಈ ರೀತಿಯಲ್ಲಿ ನಮಗೆ ಕಾಣಿಸ್ತು. ಅದೇ ಮತ್ತೆ ನಾವು ಸಾಯಂಕಾಲನೂ ಕೂಡ ದರ್ಶನ ಮಾಡಬೇಕಂತ ಅಂದು ನಾವು ದೇವಸ್ಥಾನಕ್ಕೆ ಹೋದ್ವಿ. ಆ ಸಂದರ್ಭದಲ್ಲಿ ಈ ರೀತಿ ಅಲಂಕೃತವಾಗಿ ಶ್ರೀ ದೇವರು ರಾಯರು ಕಾಣಿಸಿದ್ರು. ಅಲ್ಲಿ ಹೊರಗಡೆ ಬಂದರೆ ಅಲ್ಲಿ ಒಂದು ದ್ವಾರ ಬಾಗಿಲು ಕಾಣಿಸ್ತದೆ. ಆ ದ್ವಾರ ಬಾಗಿಲದಲ್ಲಿ ಪ್ರತಿ ಬೆಳಿಗ್ಗೆ ವಿಶೇಷವಾದಂತಹ ಒಂದು ಪೂಜೆ ನಡೀತದೆ. ಆ ದ್ವಾರ ಬಾಗಿಲನ್ನು ಕೂಡ ನಿಮಗೆ ನಾನು ತೋರಿಸ್ತೀನಿ. ಗರ್ಭಗುಡಿಯಿಂದ ಹೊರಗಡೆ ಬಂದ ತಕ್ಷಣವೇ ಅದು ಎಡಭಾಗಕ್ಕಿದೆ. ಅಲ್ಲಿ ರಾಯರ ಅದ್ಭುತ ಪವಾಡಗಳ ಒಂದು ಚಿತ್ರಣವನ್ನು ಕೂಡ ಹಾಕಿದ್ದಾರೆ. ಅಲ್ಲಿಂದ ನಾವು ಆ ದ್ವಾರ ಬಾಗಿಲು ನಾವು ಇರುವಂಥ ಸಂದರ್ಭದಲ್ಲೇ ತೆಗೀತು. ಅಲ್ಲಿ ವಿಶೇಷ ಪೂಜೆಯನ್ನು ಪ್ರಧಾನ ಅರ್ಚಕರು ಮಾಡಿದರು. ಆ ಪೂಜೆಗೂ ಕೂಡ ನಾವು ಒಳಪಟ್ವಿ. ಇದೇ ದ್ವಾರ ಬಾಗಿಲು. ಇದು ಇಲ್ಲಿ ಪ್ರತಿ ಬೆಳಿಗ್ಗೆ ಈ ಪೂಜೆ ನಡೀತದೆ. ಆ ಪೂಜೆಯನ್ನು ನಿಮಗೆ ನಾನು ತೋರಿಸ್ತೀನಿ. ದರ್ಶನವನ್ನು ಮುಗಿಸ್ಕೊಂಡು ನಾವು ಹೊರಗಡೆ ಬಂದಾಗ ಅಲ್ಲಿ ಮ್ಯೂಸಿಯಂ ಇದೆ ಅಂತ ಗೊತ್ತಾಯಿತು. ದೇವಾಲಯದ ಎಡಭಾಗದಲ್ಲಿ ಮ್ಯೂಸಿಯಂ ಇದೆ. ಆದರೆ ಅದು ನೀವು ಈ ಬೆಳಗಿನ ಜಾವ ತೆಗೆದಿಲ್ಲ. ಅದು ಸುಮಾರು 8:30ಯಿಂದ ತೆಗೀತದೆ. ಅದರಲ್ಲಿ ವಿಶ್ವದಲ್ಲಿ ಯಾವ ರೀತಿ ಸೃಷ್ಟಿಯಾಯಿತು, ಯಾವ ರೀತಿ ಅಂತ್ಯವಾಗ್ತದೆ, ಯಾವ ಊಟದಲ್ಲಿ ಯಾವ ದೇವರಿದೆ, ಪ್ರತಿಯೊಂದು ವಿಚಾರಗಳು ಕೂಡ ಆ ಮ್ಯೂಸಿಯಂನಲ್ಲಿ ನಾವು ನೋಡ್ಬೋದು. ಮತ್ತು ನಾನು ನಿಮ್ಗೆ ಹೇಳಿದ್ದೆ, ಒಬ್ಬ ವ್ಯಕ್ತಿ ಮಂತ್ರಾಲಯದ ದರ್ಶನ ಮಾಡಿ ಬರಲಿಕ್ಕೆ ಎಷ್ಟು ದುಡ್ಡು ಖರ್ಚಾಗ್ಬೋದು ಅನ್ನುವ ವಿವರಣೆ ನಿಮಗೆ ಕೊಡ್ತೇನೆ. ಈ ಥರ ಬೆಂಗಳೂರಿಂದ ನಾವು ಟ್ರೈನ್ಗೆ 135 ರೂಪಾಯಿ ಆಗುತ್ತೆ. ಮಂತ್ರಾಲಯಂ ರೋಡ್ನ ಇಳ್ಕೊಂಡು ಅಲ್ಲಿಂದ ಆಟೋಗೆ 50 ರೂಪಾಯಿನ ಕೊಡಬೇಕಾಗುತ್ತೆ. ಅಲ್ಲಿಗೆ 185 ರೂಪಾಯಿಗೆ ನೀವು ಮಂತ್ರಾಲಯಂ ದೇವಸ್ಥಾನದ ಹತ್ರ ಬರ್ತೀರಾ. ರೂಮು ಪ್ರತಿಯೊಬ್ಬರಿಗೂ 150 ರೂಪಾಯಿ ಆಗುತ್ತೆ. ಅಲ್ಲಿಂದ ನೀವು ಬೆಳಗಿನ ಉಪಹಾರಕ್ಕೆ ಒಂದು 50 ರೂಪಾಯಿ ಖರ್ಚಾಗುತ್ತೆ. ಮತ್ತು ಅಲ್ಲಿಂದ ನೀವು 5 ಪ್ಲೇಸನ್ನು ಶೇರ್ ಆಟೋದಲ್ಲಿ ತೋರಿಸ್ತಾರೆ. ಅದಕ್ಕೆ ನೀವು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ 150 ರೂಪಾಯಿ ಕೊಡಬೇಕಾಗುತ್ತೆ. ಮತ್ತು ರಿಟರ್ನು ಅಲ್ಲಿ ದೇವರ ಪ್ರಸಾದವಿರುತ್ತದೆ. ಬೆಳಿಗ್ಗೆ ಮತ್ತು ಸಂಜೆ ನೀವು ಪ್ರಸಾದವನ್ನು ಮುಗಿಸ್ಕೊಂಡು ಮತ್ತೆ ಮಂತ್ರಾಲಯಂ ರೋಡ್ಗೆ ನೀವು ಬಂದರೆ ಮತ್ತೆ ಹಲವಾರು ಟ್ರೈನ್ಗಳು ಬೆಂಗಳೂರಿಗೆ ಬರ್ತದೆ. ಅದು ಕೂಡ 135 ರೂಪಾಯಿಗೆ ನೀವು ಬೆಂಗಳೂರಿಗೆ ಬಂದಿಳಿಬೋದು. ಒಟ್ಟಾಗಿ ನಿಮಗೆ ಖರ್ಚಾಗುವಂಥ ಹಣ 670 ರೂಪಾಯಿಗಳಿಗೆ ಒಬ್ಬ ವ್ಯಕ್ತಿ ಶ್ರೀ ಮಂತ್ರಾಲಯ ರಾಯರ ದರ್ಶನ ಮಾಡಿಕೊಂಡು ಮತ್ತೆ ಬೆಂಗಳೂರಿಗೆ ಬರ್ಬೋದು. ಈ ಎಲ್ಲ ವಿಚಾರಗಳನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಮತ್ತು ಈ ಹಲವಾರು ವೀಡಿಯೋಗಳನ್ನು ನೀವು ನೋಡಬೇಕಂದ್ರೆ, ಈ ರೀತಿ ಹಲವಾರು ವೀಡಿಯೋಗಳನ್ನು ನೋಡಬೇಕಂದ್ರೆ ಸೋಮಶೇಖರ್ ಮಲ್ಲಿಗರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಸ್ನೇಹಿತರು ಕೂಡ ಈ ವಿಚಾರವನ್ನು ತಿಳಿಸ್ಬೇಕಂತ ಈ ವಿಡಿಯೋ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ.